ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರೋ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಆರಂಭಿಸೋಣ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಮುಖ್ಯವಾದ ಪ್ರಶ್ನೋತ್ತರಗಳಿವೆ. ಬನ್ನಿ ಸ್ನೇಹಿತರೆ, ನಾವೀಗ ಮೊದಲನೆಯ ಪ್ರಶ್ನೆ ಕಡೆಗೆ. ಮೊದಲನೆಯ ಪ್ರಶ್ನೆ: ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಎಲುಬು, ಆಯ್ಕೆ ಬಿ ದವಡೆ ಮೂಳೆ, ಆಯ್ಕೆ ಸಿ ಹೆಗಲ ಮೂಳೆ, ಆಯ್ಕೆ ಡಿ ಕಾಲದ ಮೂಳೆ ಅಥವಾ ಕಾಲರ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೆಯ ಪ್ರಶ್ನೆಗೆ ಸ್ನೇಹಿತರೆ ಆಯ್ಕೆ ಎ ಎಲುಬು ಅಥವಾ ಫೀಮರ್. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ನಮ್ಮ ಗ್ಯಾಲಕ್ಸಿಯ ಹೆಸರೇನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಿಲ್ಕಿ ವರ್ಲ್ಡ್, ಆಯ್ಕೆ ಬಿ ಮಿಲ್ಕಿ ಗ್ಯಾಲಕ್ಸಿ, ಆಯ್ಕೆ ಸಿ ಮಿಲ್ಕಿ ವೇ, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಮಿಲ್ಕಿ ವೇ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ: ಕಂಪ್ಯೂಟರ್ ಲ್ಯಾನ್ ಅಥವಾ ಲೋಕಲ್ ಏರಿಯಾ ನೆಟ್ವರ್ಕ್ ಇದು ಯಾವುದಕ್ಕೆ ಸಂಪರ್ಕಗೊಳಿಸುತ್ತದೆ? ಇದರ ಆಯ್ಕೆಗಳು: ಆಯ್ಕೆ ಎ ವೇಗವಾಗಿ ಚಲಿಸುತ್ತದೆ, ಆಯ್ಕೆ ಬಿ ಅಂತರ್ಜಾಲ ಸಂಪರ್ಕ ಹೋಗುವುದು, ಆಯ್ಕೆ ಸಿ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ LAN ಇದರ ಶಾರ್ಟ್ಕಟ್ ಸ್ನೇಹಿತರೆ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ವೇಗವಾಗಿ ಚಲಿಸುತ್ತದೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ಯಾವುದರ ಕೊರತೆಯಿಂದಾಗುವ ಗಂಟಲು ವಾಳು ಉಂಟಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಯೋಡಿನ್, ಆಯ್ಕೆ ಬಿ ಕ್ಯಾಲ್ಸಿಯಂ, ಆಯ್ಕೆ ಸಿ ಪೊಟ್ಯಾಷಿಯಂ, ಆಯ್ಕೆ ಡಿ ಕಬ್ಬಿಣ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಅಯೋಡಿನ್ ಕೊರತೆಯಿಂದ ಗಳಗಂಟು ಅಥವಾ ಗಂಟಲು ವಾಳ ಉಂಟಾಗುತ್ತದೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ: ದೂರವಾಣಿಯನ್ನು ಯಾರು ಕಂಡುಹಿಡಿದವರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಥಾಮಸ್ ಆಲ್ವಾ ಎಡಿಸನ್, ಆಯ್ಕೆ ಬಿ ಹೈಡ್ರೋಜನ್, ಆಯ್ಕೆ ಸಿ ಅಲೆಕ್ಸಾಂಡರ್ ವಿಲಿಯಂ, ಆಯ್ಕೆ ಸಿ ಗ್ರಹಾಂ ಬೆಲ್. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಗ್ರಹಾಂ ಬೆಲ್ ಅವರು ದೂರವಾಣಿಯನ್ನು ಕಂಡುಹಿಡಿದ್ದಾರೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಹಗುರವಾದ ಅನಿಲ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಆಮ್ಲಜನಕ, ಆಯ್ಕೆ ಬಿ ಹೈಡ್ರೋಜನ್, ಆಯ್ಕೆ ಸಿ ಇಂಗಾಲ, ಆಯ್ಕೆ ಡಿ ಸಾರಜನಕ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಹೈಡ್ರೋಜನ್ನು ಒಂದು ಹಗುರವಾದ ಅನಿಲ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಡ್ಯಾಶ್ಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು? ಇದಕ್ಕೆ ಆಯ್ಕೆ ಎ HTML, ಆಯ್ಕೆ ಸಿ ಆಯ್ಕೆ ಬಿ HTTP, ಆಯ್ಕೆ ಬಿ ಡಾಕ್, ಆಯ್ಕೆ ಡಿ www. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ HTML. HTMLಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ: ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸುನಿತಾ ವಿಲಿಯಮ್ಸ್, ಆಯ್ಕೆ ಬಿ ರಾಣಿ ಕುಮಾರಿ, ಆಯ್ಕೆ ಸಿ ಬಚೇಂದ್ರಿ ಪಾಲ್, ಆಯ್ಕೆ ಡಿ PD ಉಷಾ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎಂಟನೇ ಪ್ರಶ್ನೆಗೆ ಆಯ್ಕೆ ಸಿ ಬಚೇಂದ್ರಿ ಪಾಲ್ ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆಯರು. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ: 1024 ಕಿಲೋಬೈಟ್ಗಳು ಇದಕ್ಕೆ ಸಮಾನವಾಗಿರುತ್ತವೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 1 ಮೆಗಾಬೈಟ್, ಆಯ್ಕೆ ಬಿ 1 ಕಿಲೋಬೈಟ್, ಆಯ್ಕೆ ಸಿ 1 ಟೆರಾಬೈಟ್, ಆಯ್ಕೆ ಡಿ 1 ಗೀಗಾಬೈಟ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಒಂಬತ್ತನೇ ಪ್ರಶ್ನೆಗೆ ಆಯ್ಕೆ ಎ ಆಯ್ಕೆ ಒಂಬತ್ತನೇ ಪ್ರಶ್ನೆಗೆ ಮೊದಲನೇ ಆಯ್ಕೆ ಸರಿಯಾಗಿದೆ, 1 ಮೆಗಾಬೈಟ್. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ? ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಇದಕ್ಕೆ ಆಯ್ಕೆ ಎ ಹಾನ್, ಆಯ್ಕೆ ಬಿ ಕಳ್ಳಿ, ಆಯ್ಕೆ ಸಿ ಸಿಲ್ವರ್ವುಡ್, ಆಯ್ಕೆ ಡಿ ತೆಕ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಹತ್ತನೇ ಪ್ರಶ್ನೆಗೆ ಆಯ್ಕೆ ಬಿ ಕಳ್ಳಿ, ಇದು ಮರುಭೂಮಿಯಲ್ಲಿ ಬೆಳೆಯುತ್ತದೆ. ಬನ್ನಿ ಸ್ನೇಹಿತರೆ, ಹನ್ನೊಂದನೆಯ ಪ್ರಶ್ನೆ ಕಡೆಗೆ. ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿದೆ?
ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ವಿಜಯನಗರ, ಆಯ್ಕೆ ಬಿ ಹೈದರಾಬಾದ್, ಆಯ್ಕೆ ಸಿ ವೆಲ್ಲೂರ್, ಆಯ್ಕೆ ಡಿ ವಿಜಯಪುರ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ವಿಜಯಪುರದಲ್ಲಿ ನಾವು ಐತಿಹಾಸಿಕ ಗೋಲು ಗುಂಬಜವನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣವು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಇದು ಚನ್ನಪಟ್ಟಣವು ಸ್ನೇಹಿತರೆ ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ರೇಷ್ಮೆ, ಆಯ್ಕೆ ಬಿ ಶ್ರೀಗಂಧ, ಆಯ್ಕೆ ಸಿ ಆಟಿಕೆಗಳು, ಆಯ್ಕೆ ಡಿ ಅಗರಬತ್ತಿ. ಇದು ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣವು ಆಟಿಕೆಗಳಿಗೆ ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಮತ್ತು ಇದು ಕರ್ನಾಟಕದ ರಾಮನಗರ ಇದು ರೇಷ್ಮೆಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ. ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತವೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 364, ಆಯ್ಕೆ ಬಿ 365, ಆಯ್ಕೆ ಸಿ 366, ಆಯ್ಕೆ ಡಿ 367. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ 366. ಏಕೆಂದರೆ ಸ್ನೇಹಿತರೆ ಅಧಿಕ ವರ್ಷ ಫೆಬ್ರವರಿದಲ್ಲಿ 29 ದಿನಗಳು ಬರುತ್ತವೆ. ಇದರಲ್ಲಿ ಒಂದು ದಿನ ಜಾಸ್ತಿ ಆಗಿರುತ್ತದೆ. ಇದರಿಂದ ಇದಕ್ಕೆ ಅಧಿಕ ವರ್ಷ ಎಂದು ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ. ಜೇನುನೊಣಗಳನ್ನು ಇಡುವ ಸ್ಥಳವನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮೋರಿ, ಆಯ್ಕೆ ಬಿ ಪಂಜರ ಅಥವಾ ಏವಿಯರಿ, ಆಯ್ಕೆ ಸಿ ಜೇನುನೊಣ ಅಥವಾ ಅಪಿಯರಿ, ಆಯ್ಕೆ ಡಿ ಬಿಲ್ ಅಥವಾ ಬರೋವ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಜೇನುನೊಣ. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ NT ಯನ್ನು ಕರೆಯುವವರು. ಇದರ ಆಯ್ಕೆಗಳು: ಆಯ್ಕೆ ಎ ಪ್ರೊಸೆಸರ್, ಆಯ್ಕೆ ಬಿ ಆಪರೇಟಿಂಗ್, ಆಯ್ಕೆ ಸಿ ಡೈನಮೋ ಹೆಸರು, ಆಯ್ಕೆ ಡಿ ಆಪರೇಟಿಂಗ್ ಸಿಸ್ಟಮ್. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಆಪರೇಟಿಂಗ್ ಸಿಸ್ಟಮ್. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ನೀವು ಕೆಲವು ಪಠ್ಯವನ್ನು ಒಂದು ಪುಟದಿಂದ ಬೇರೆ ಪುಟಕ್ಕೆ ಸೇರಿಸಲು ಬಯಸಿದಾಗ ಉಪವಿಧಾನ. ಇದಕ್ಕೆ ಆಯ್ಕೆ ಎ ಕಾಪಿ ಪೇಸ್ಟ್ ಮತ್ತು ಡಿಲೀಟ್, ಆಯ್ಕೆ ಬಿ ಕಟ್ ಆ್ಯಂಡ್ ಪೇಸ್ಟ್, ಆಯ್ಕೆ ಸಿ ಫೈಂಡ್ ಆ್ಯಂಡ್ ರಿಪ್ಲೇಸ್, ಆಯ್ಕೆ ಡಿ ಡಿಲೀಟ್ ಆ್ಯಂಡ್ ರೀಟೈಪ್. ಇದಕ್ಕೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಕಟ್ ಆ್ಯಂಡ್ ಪೇಸ್ಟ್. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಹಂಗಾರ ಕಟ್ಟ ಬಂದರು ಈ ಕೆಳಗಿನವುಗಳಲ್ಲಿ ಯಾವುದು ಅದರ ಬಗ್ಗೆ ನಿಜವಾಗಿದೆ? ಇದು ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. ಹಂಗಾರ ಬಂದರು ಇದು ಉಡುಪಿಯಲ್ಲಿದೆ. ಇದನ್ನು ಪ್ರಮುಖವಾಗಿ ಮೀನುಗಾರಿಕೆ ದೋಣಿಯನ್ನು ಬಳಸುತ್ತವೆ. ಈ ಬಂದರು ಸ್ವರ್ಣ ಮತ್ತು ಸೀತಾ ನದಿಯ ದಡದಲ್ಲಿದೆ. ಇವುಗಳಲ್ಲಿ ಇಲ್ಲವು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನ ಯಾವ ಅಭಯಾರಣ್ಯ ವಿರಳ ಗ್ಯಾಂಗಟಿಕ್ ಡಾಲ್ಫಿನ್ ಮತ್ತು ಮೊಸಳೆ ಮತ್ತು ಘರಿಯಾಲ್ಗೆ ಹೆಸರುವಾಸಿಯಾಗಿದೆ? ಇದಕ್ಕೆ ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. ಆಯ್ಕೆ ಎ ಗಲ್ಫ್ ಆಫ್ ಕಚ್ ಮೈರನ್ ರಾಷ್ಟ್ರೀಯ ಉದ್ಯಾನವನ, ಆಯ್ಕೆ ಬಿ ಮಹಾತ್ಮ ಗಾಂಧಿ ಮೈರನ್ ರಾಷ್ಟ್ರೀಯ ಉದ್ಯಾನವನ, ಆಯ್ಕೆ ಸಿ ಗೋರಿರ್ ಮಾತಾ ಮೈರನ್ ರಾಷ್ಟ್ರೀಯ ಉದ್ಯಾನ, ಆಯ್ಕೆ ಡಿ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. 19ನೇ ಪ್ರಶ್ನೆ ಕಡೆಗೆ ಬನ್ನಿ ಸ್ನೇಹಿತರೆ. ಆಗ್ರಾ ಯಾವ ನದಿಯ ದಡದಲ್ಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಯಮುನಾ, ಆಯ್ಕೆ ಬಿ ಗಂಗೋತ್ರಿ, ಆಯ್ಕೆ ಸಿ ಗಂಗಾ, ಆಯ್ಕೆ ಡಿ ಚಂಬಲ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಯಮುನಾ. ಆಗ್ರಾ ನದಿಯು ಯಮುನಾ ದಡ ಮೇಲಿದೆ. ಬನ್ನಿ ಸ್ನೇಹಿತರೆ 20ನೆಯ ಪ್ರಶ್ನೆ ಕಡೆಗೆ. ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ? ಇದಕ್ಕೆ ಆಯ್ಕೆಗಳು ನೋಡೋಣ. ಆಯ್ಕೆ ಎ ಧಾರವಾಡ, ಆಯ್ಕೆ ಬಿ ಬೆಳಗಾವಿ, ಆಯ್ಕೆ ಸಿ ಬೆಂಗಳೂರು, ಆಯ್ಕೆ ಡಿ ಮೈಸೂರು. 20ನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಇಲ್ಲಿ ಟಾಪ್ 20 ಸರಣಿಯನ್ನು ಮುಕ್ತಾಯಗೊಳ್ಳುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತು ಈ ಚಾನೆಲ್ ಅನ್ನು ಮರದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.